ಬ್ರೇಕ್ನ ನಂತರ ವಿಶೇಷ ಸಂದರ್ಶನಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ನೀವೇನೋ ಬಹಳ ಒಂದು ರೀತಿಯಲ್ಲಿ ವೀರಾವೇಶದ ಹೇಳಿಕೆಯನ್ನೇನೋ ಕೊಡ್ತೀರಿ, ಯಾವಾಗಲೂ ಕೂಡ ಕೊಟ್ಕೊಂತ ಬಂದಿದ್ದೀರಿ, ಇವತ್ತು ಕೂಡ ಅದನ್ನು ಕೊಡ್ತಾ ಇದ್ದೀರಿ. ಇದು ನಿರೀಕ್ಷಿತ, ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. 2 ದಿನ ನಂತರ ನಾನು ಕ್ರಮ ಕೈಗೊಳ್ತೇನೆ ಅನ್ನುವಂಥದ್ದು, ನಾಡಿದ್ದೇನೋ ಒಂದು ನೋಟಿಸ್ ಜಾರಿ ಮಾಡುವಂಥದ್ದು, ಅದಕ್ಕೆ ಮತ್ತಂಥದ್ದೇ ಉತ್ತರ ಬರುವಂಥದ್ದು. ಆದರೆ ಈಶ್ವರಪ್ಪನವರೇ, ಈ ರಾಜ್ಯದ ಜನ ನಿಮ್ಮಿಂದ ನಿರೀಕ್ಷೆ ಮಾಡ್ತಿರುವಂಥದ್ದು, ನೀವೇನು ಬಹಳ ಬಹಳ ಹೆಮ್ಮೆಯಿಂದ ಬಹಳ ಜೋರಾಗಿ ದೊಡ್ಡ ದನಿಯಲ್ಲಿ ಅಧಿಕಾರವಾಣಿಯಲ್ಲಿ ಹೇಳ್ಕೊತೀರಿ ಬಿಜೆಪಿ ಶಿಸ್ತಿನ ಪಕ್ಷ ಅಂತ. ಆದ್ರೆ 4.5 ವರ್ಷಗಳಲ್ಲಿ ಎಲ್ಲೂ ಕೂಡ ಅದನ್ನ ನೀವು ರಾಜ್ಯಾಧ್ಯಕ್ಷರಾದ ನಂತರವೂ ಕೂಡ ಅದನ್ನು ಮೇಂಟೈನ್ ಮಾಡಿಲ್ಲ. ಈ ಪ್ರಕರಣದಲ್ಲಿ ಅದನ್ನ ಮಾಡಿಯೇ ತೀರ್ತೇನೆ ಅಂತ ನೀವು ಎದೆಗಾರಿಕೆಯಿಂದ ಹೇಳುವಂತಹ ಒಂದು ದಿಟ್ಟತನ ತೋರಿಸ್ತೀರಾ? ಈಗ ಒಂದು ನಿಮಿಷ ಅದಕ್ಕೆ ಹೇಳ್ತೀನಿ. ನಾವು ದಿಟ್ಟ ಹೆಜ್ಜೆ ಇಟ್ಟಿದ್ದಕ್ಕೇನೆ 60 ಜನ ಇದ್ದಾರೆ ನಮ್ಮರು MLAಗಳು, ಏನು ಮೈಕರು ಮಾಡಲ್ಲ, ವೇದಿಕೆ ಮೇಲೆ 60 ಕೂರಿಸ್ತೀವಿ ಅಂತ ಹೇಳಿದವರು 14ಕ್ಕೆ ಬಂದು ಇಳಿತು. ದಿಟ್ಟ ಹೆಜ್ಜೆ. ಯಾಕೆ 60 ಜನ ಇಟ್ಕೊಂಡು ಸರ್ಕಾರ ಬೀಳಿಸ್ಲಿಲ್ಲ? ಯಾವ್ದು ದಿಟ್ಟ ಹೆಜ್ಜೆ? ಅದು ಹೇಗೆ? ನಮ್ಮ ಅವ್ರು ಹೇಳಿದ್ರು, ನಮ್ಮ ಜನ ಬರ್ತಾರೆ ಅಂತ ಹೇಳಿದ್ರು, ನೀವೇನ್ ಮಾಡಿದ್ರಿ? ಯಾಕೆ ಬರ್ಲಿಲ್ಲ? ನಾವ್ ಏನ್ ಮಾಡಿದ್ವಲ್ಲ, ಪುಟ್ಟಸ್ವಾಮಿನ ಬಸವರಾಜ್ ಬಗ್ಗೆ ಮಾಡಿದ್ವಲ್ಲ, ಅದಕ್ಕೆ 60 ಜನ 14ಕ್ಕೆ ಇಳಿತು. ಈಗ ಆ 14 ಜನದಲ್ಲೂ ಮುಂದೆ ಏನಾಗುತ್ತೆ, ಒಂದಿನ 2 ದಿನ ಕಾಯಿರಿ. ನಾನು ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ರಾಜಕಾರಣ ಮಾಡ್ತಾ ಇರೋಂಥದ್ದು ಚುನಾವಣೆ 1 ನಿಮಿಷಕ್ಕೆ ಹೋಗ್ಬಿಡ್ಬೋದು. ನೀವ್ ಏನ್ ಮಾಡ್ತೀರಿ ಅಂತ ಕೂಡ ಜನರ ಹೇಳ್ಬಿಡ್ಬೋದು. ನಿಗಮ ಮಂಡಳಿ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ವಿಧಾನ ಪರಿಷತ್ ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು, ಈ ಮೂಲಕ ಒಂದು ರೀತಿಯಲ್ಲಿ ಈಗ ಬ್ಲಾಕ್ ಮೇಲ್ ಮಾಡೋ ಮೂಲಕ ಸರ್ಕಾರವನ್ನ ಉಳಿಸ್ಕೊಂಡು ತಳ್ಕೊಂಡು ಹೋಗುವಂಥದ್ದು. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರು ಕಿತ್ತಾಕಿದ್ರೆ ಬ್ಲಾಕ್ ಮೇಲಾ? ಹಾಗಾದ್ರೆ ಶಾಸಕರು ಮಾಡಿರೋದು ತಪ್ಪಲ್ಲ. ವಿಧಾನ ಪರಿಷತ್ ನಾವು ಅವ್ರ ಶಾಸಕರ ಮೇಲೆ ಕ್ರಮ ತಗೊಳಲ್ಲ ಅಂತ ಹೇಳಿದಿನ? ಈವರೆಗೂ ಕೂಡ ಅದು ಮಾಡಿಲ್ಲ. ಮಾಡಿಲ್ಲ. ಈ ನಿಮಿಷ ಅಂದ್ರೆ 9ನೇ ತಾರೀಕು ಆಗಿದೆ ಅವ್ರ ಸಮಾವೇಶ. ಇವತ್ತು ಎಷ್ಟು ತಾರೀಕು? 12ನೇ ತಾರೀಕು. ಮೂರ್ ದಿನ ತಗೊಂಡ್ಬಿಡುದಾ? ಬರೀ 3 ದಿನದ ಮಾತಲ್ಲ ಈಶ್ವರಪ್ಪ, 3 ತಿಂಗಳಿಂದ ಹೇಳ್ತಿದ್ದಾರೆ. ಓಪನ್ ಆಗಿ ಬೀದಿಯಲ್ಲಿ ನಿಂತು ಹೇಳಿದ್ರು, ಈಶ್ವರಪ್ಪ ತಮ್ಮ ಸಮುದಾಯದ ಒಬ್ಬ ಶಾಸಕರನ್ನೂ ಗೆಲ್ಸ್ಕೊಳ್ಲಿಕ್ಕೆ ಆಗೋದಿಲ್ಲ, ಶಾಸಕರು ನಿಮ್ಮ ವಿರುದ್ಧ ಮಾತನಾಡಿದ್ರು. ಶಾಸಕರು ಓಪನ್ ಆಗಿ ಹೇಳಿದ್ರು, ತಾಕತ್ತಿದ್ರೆ ನಮ್ಮ ಕ್ರಮ ಕೈಗೊಳ್ಳಿ. ಈಗಿನ ಮಾತಲ್ಲ, ಟೀ ಪಾರ್ಟಿಗೆ ಹೋದಾಗೆಲ್ಲ ಹೇಳಿಕೆ ಕೊಟ್ರು, ನಾನು ಅದೇ ಹೇಳಿದ್ದು. ತಿಂಡಿ ತಿನ್ನಕ್ ಹೋದಾಗ ಹೇಳಿಕೆ ಕೊಟ್ರು, ಊಟ ಮಾಡಕ್ ಹೋದಾಗ ಹೇಳಿಕೆ ಕೊಟ್ರು. ಹೌದಪ್ಪ, ಏನ್ ಮಾಡಿದ್ರಿ? ಯಾರು ತಿಂಡಿ ತಿನ್ನಕ್ ಹೋದ್ರು, ಯಾರು ಊಟ ಮಾಡಕ್ ಹೋದ್ರು, ಅವ್ರುಗಳು ಯಡಿಯೂರಪ್ಪನವ್ರಿಗೆ ಎಷ್ಟು ಮಟ್ಟಿಗೆ ಸಹಕಾರ ಇವತ್ತು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ. ಅದು ಬೇರೆ ವಿಚಾರ. ನೀವೇನ್ ಕ್ರಮ ಕೈಗೊಂಡ್ರಿ? ಬೇರೆ ವಿಚಾರ ಅಲ್ಲ. ಯಡಿಯೂರಪ್ಪನವ್ರು ಎಡವಿದ್ದಲ್ಲೇ ಈ ರೀತಿ ಊಟಕ್ಕೆ ಹೋದಂಗ್ ಮಾಡಿ ನಿಮ್ ಜೊತೆಗಿರ್ತೇವೆ, ಡೆಲ್ಲಿಗೆ ಹೋಗಿ ಎಲ್ಲಾರು ಕೂಡ ನಿಮ್ ಜೊತೆಗಿರ್ತೇವೆ. ಅವ್ರು ಎಡವಲಿ, ನೀವೇ ಕೆಡುತ್ತಾ ಇದ್ದೀರಿ ಸ್ವಾಮಿ. ಸ್ವಲ್ಪ ತಡ್ಕೊಳ್ರಿ. ಅವ್ರು ಎಡವುದ್ರು ಅಂತ ನಾನು ಎಡವಕ್ಕಾಗಲ್ಲ. ನಾನು ಪಕ್ಷ ಉಳಿಬೇಕು, ಸರ್ಕಾರ ಉಳಿಬೇಕು. ಅದಕ್ಕೋಸ್ಕರ 4.5 ವರ್ಷ ಬಂತು. ಅವತ್ತು ಕಿತ್ತಾಕಿದ್ದಿದ್ರೆ ಅವತ್ತೇ ಎಲೆಕ್ಷನ್ ಫೇಸ್ ಮಾಡಿ ಸರ್ಕಾರ ಬಿಡಿಸ್ಕೊಂಡಕ್ಕ ಜನ ನಮ್ಗೆ ಓಟ್ ಕೊಟ್ಟಿದ್ದು. 4.5 ವರ್ಷ ಬಂದಿದ್ದೇವೆ. 4.5 ವರ್ಷದ ನಂತರ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೇವೆ. ಯಡಿಯೂರಪ್ಪನವರು ಕೂಡ ಪಾರ್ಟಿ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅದೇ ಪ್ರಕಾರ ಅವ್ರ ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅನ್ನೋ ಸವಾಲು ನಾವು ಹಾಕಿದ್ವಿ. ಅದನ್ನು ಸ್ವೀಕಾರ ಮಾಡ್ದಂಗೆ ಮಾಡಿದ್ರು. ಇವತ್ತು ಅದನ್ನ ವಾಪಸ್ ಬಿಟ್ರು. ನಾನು ಅದ್ರ ಬಗ್ಗೆ ಅವ್ರ ಪಾರ್ಟಿ ಅವ್ರಿಗೆ ಸಂಬಂಧಪಟ್ಟಿದ್ದು ನಿಮ್ ಜೊತೆ ಇಲ್ಲ. ಯಾಕೆ ಆ ಕಡೆ ಹೋಗ್ತಾರೆ? ನಿಮ್ಮಲ್ಲಿ ಏನೂ ಕೂಡ ನಿಮ್ಮಲ್ಲಿ ಏನೂ ಸಮಸ್ಯೆ ಇಲ್ಲ ಅನ್ನೋದೇ ಹೌದಾದ್ರೆ ಯಾಕೆ ದೂರ ಹೋಗ್ತಾರೆ ಅವರು? ಅದಕ್ಕೆ 60ರಿಂದ 14ಕ್ಕೆ ಉಳಿದಿತ್ತು. ಯಾಕೆ ಬಂದ್ರೆ ಮತ್ತೆ ಉಳಿದಾರಲ್ಲ 14 ಮಂದಿ ಯಾಕೆ ಹೋಗ್ತಾರೆ? 14 ಮಂದಿ ಯಾಕೆ ಹೋಗ್ತಾರೆ ಅನ್ನೋದು ಇದೆಯಲ್ಲ, ನಾನು ಅದೇ ಬಹಳ ಮುಖ್ಯವಾದ್ದು. ಇಲ್ಲಿ ಏನಾಯ್ತು, ಅವರು ಅನ್ಕೊಂಡ್ರು 60 ಜನ ಇದ್ದಾರೆ, ಮತ್ತೆ ನಮ್ಮ ಸರ್ಕಾರನು ಬಂದ್ಬಿಡ್ಬೋದು, 60 ಜನ ವೇದಿಕೆಗೆ ಬರ್ತಾರೆ ಇಂತ ಅವ್ರು 14 ಜನ ಹೋಗಿ ಕುಂತ್ಬಿಟ್ರು. ಈಗ ಅವ್ರು ಪಶ್ಚಾತ್ತಾಪ ಪಡ್ತಿದ್ದಾರೆ. ಯಾಕಾರ ಹೋಗ್ಬೇಕು? ನಿಮಗೆ ಗೊತ್ತು, ನಿಮ್ಮ ಹತ್ರ ಬಂದು ಹೇಳಿದಾರ ಪಶ್ಚಾತ್ತಾಪ? ನಾನು ಇಲ್ಲಿ ಈ ಸಭೆಯಲ್ಲಿ ಟಿವಿ ಮುಂದೆ ಯಾರ್ಯಾರು ಬಂದು ಏನೇನು ಹೇಳಿದ್ದಾರೆ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಆದ್ರೆ ಬಂದಿದ್ದಾರೆ, ನಾನು ಹೇಳಕ್ ಇಷ್ಟಪಡೋಲ್ಲ. ನಾನು ಯಾಕೆ, ನಮ್ಮ ಅವರ ವಿಶ್ವಾಸದಲ್ಲಿ ಅವ್ರದ್ದು ಭವಿಷ್ಯ ಭಾರತೀಯ ಜನತಾ ಪಾರ್ಟಿ ಜೊತೆ ಉಳ್ಕೊಂಡ್ರೆ ನನ್ನ ಭವಿಷ್ಯ ಇದೆ ಅಂತ ಯೋಚನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಟೀಗೆ 23 ಜನ ಹೋದ್ರು. 60 ಜನದಲ್ಲಿ 23 ಜನ ಮಾತ್ರ. 25 30 ಎಷ್ಟೋ ಹೋಗ್ಲಿ, ಅವ್ರು ಹೇಳಿದ 60 30 ಶಾಸಕರಿಗೆ ಮಾತ್ರ ಸೀಮಿತ ಮಾಡ್ತೀನಿ ನಾನು. MLA ಅಲ್ಲ, ಯಡಿಯೂರಪ್ಪನವ್ರು ಹಿಂದಿನ ಹೇಳಿದ್ರು ಯಾರಿಗೂ ಬರೋದು ಬೇಡ ಅಂತ ನಾ ಹೇಳಿದೀನಿ. ಯಾಕೆಂದ್ರೆ ಹೆಂಗಿದ್ರು ಬರಲ್ಲ ಅಂತ ಗೊತ್ತಾದ್ಮೇಲೆ, ಅಂದ್ರೆ ಯಾರು ಬರೋದಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ಬರೋದು ಬೇಡ ಅಂತ ಹೇಳಿಲ್ಲ. ಈ 60 ಬರಲ್ಲ ಅಂತ ಆದ್ಮೇಲೆ ನನ್ನ ಬಂಡವಾಳ ಹೊರಗೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಬರಬೇಡ ಅಂತ ಹೇಳಿದೀನಿ ಅಂತಂದ್ರು. ಪಾಪ ನಾನು ಅವ್ರ ಬಗ್ಗೆ ಅವ್ರಿಗೆ ಅರ್ಥ ಆಗಿದೆ. ಅವ್ರ ಪಾಲಿಟಿಷಿಯನ್ ನಂಬರ್ ಕಮ್ಮಿ ಆಯ್ತು. ಯಾಕೆ ಕಮ್ಮಿ ಆಯ್ತು? ದಿಟ್ಟ ಹೆಜ್ಜೆ ಅಂದ್ರಲ್ಲ,
ಪುಟ್ಟಸ್ವಾಮಿಗೂ ಮತ್ತು ಬಸವರಾಜಿಗೆ ಬಿಸಿ ಮುಟ್ಟಿಸ್ವಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಂಚಿನಂಗಲ್ಲ, ಈ ಶಿಸ್ತಿನ ಬಗ್ಗೆ ಗಮನಿಸಿ ಶಿಸ್ತು ಕ್ರಮ ತಗೋತಿದ್ದಾರೆ, ನಾವು ಹೋಗೋದು ಬೇಡ, ಇಲ್ಲೇ ಉಳ್ಕೊಂಡ್ರೆ ನಮ್ಗೆ ಕ್ಷೇಮ ಅಂತ ಅಂದ್ಕೊಂಡು ಉಳ್ಕೊಂಡಿದ್ದಾರೆ. ಓಕೆ ಈಶ್ವರಪ್ಪನವರೇ, ಆ 14 ಮಂದಿಯನ್ನು ಬಿಟ್ಟು ಮಿಕ್ಕೆಲ್ಲವರು ಕೂಡ, ನಾವು ಉಳಿದವರೆಲ್ಲರೂ ಕೂಡ ಒಂದಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದೀರಿ. ನಾನು ಆ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೇನೆ, ಯಾಕಂದರೆ ಕಣ್ಣೆದುರುಗಡೆ ಚುನಾವಣೆ ಇದೆ. ಆ ಹೊತ್ತಿನ ಬಗ್ಗೆ ನಿಮ್ಮ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ಈಗ ಒಂದು ಬ್ರೇಕ್.